ಮಕ್ಕಳೇ, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ವೇದಾಂತ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಎಲ್ಲ ಕಾಲೇಜುಗಳಲ್ಲಿ, ನಿಮ್ಮ ಕಾಲೇಜಲ್ಲೂ ಕೂಡ ಹೇಳ್ತಾನೆ ಇರ್ತಾರೆ ಮಾಡೆಲ್ ಪೇಪರ್ ತುಂಬಾ ಇಂಪಾರ್ಟೆಂಟು, ಮಾಡೆಲ್ ಪೇಪರ್ ಸಾಲ್ವ್ ಮಾಡಿರಿ ಅಂತ. ಹಾಗೆ ನಾನು ನಿಮಗೆ ಸಾಕಷ್ಟು ಸಲ ಹೇಳಿದ್ದೀನಿ, ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ 6 ಪ್ರಾಕ್ಟೀಸ್ ಪೇಪರ್ಗಳನ್ನು ಬಿಟ್ಟಿದ್ದಾರೆ. ಮಾಡೆಲ್ ಪೇಪರ್ನ ಜೊತೆಗೆ 3 ಮಾಡೆಲ್ ಪೇಪರ್ನ ಜೊತೆಗೆ ಆ 6 ಪ್ರಾಕ್ಟೀಸ್ ಪೇಪರ್ಗಳನ್ನು ಸಾಲ್ವ್ ಮಾಡಿ ಅಂತ. ಒಟ್ಟು ಈ 9 ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿದರೆ 50+ ಸ್ಕೋರನ್ನು ನಾವು ಮಾಡಬಹುದು ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಇದು ನಿಜನಾ ಅಂತ ಅಂದರೆ ಖಂಡಿತವಾಗ್ಲೂ ನಿಜ. ಮೊದಲನೇ ಆನ್ಸರ್ ಏನಪ್ಪ ಅಂದರೆ 100ಕ್ಕೆ 100 ಸತ್ಯ ಇದು. ಯಾಕೆ ಅಂದರೆ ಇದರಲ್ಲಿ ರಿಪೀಟೆಡ್ ಕ್ವಶನ್ಸ್ಗಳು, ಹಾಗೆ ನಿಮಗೆ ಕ್ವಶನ್ ಪೇಪರ್ನ ಪ್ಯಾಟರ್ನಿಂದ ನೀವೇನು ತಿಳ್ಕೊಳ್ತೀರಾ ಅಂದರೆ ಯಾವ ಚಾಪ್ಟರಿಂದ ಅತಿ ಹೆಚ್ಚು ವೇಟೇಜನ್ನು ಹೊಂದಿರುವಂಥ ಪ್ರಶ್ನೆಗಳು ಬರ್ತವೆ, ಹಾಗೆ ಆ ಪ್ರಶ್ನೆಗಳು ಯಾವ ರೀತಿ ಇರ್ತವೆ, ಲೆವೆಲ್ ಆಫ್ ಕ್ವಶನ್ ಏನಿರುತ್ತೆ ಅನ್ನೋದು ನೀವು ಅರ್ಥ ಮಾಡ್ಕೊಳ್ತೀರಾ. ಹಾಗೆ ಯಾವ ರೀತಿ ಪ್ರಶ್ನೆಗಳು ರಿಪೀಟೆಡ್ ಆಗಿ ಬಂದಿದೆ ನಿಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲದೆ ಈ ಮಾಡೆಲ್ ಹಾಗೆ ಪ್ರಾಕ್ಟೀಸ್ ಪೇಪರ್ಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಎಕ್ಸಾಮಲ್ಲೂ ಕೂಡ ಬರ್ತವೆ. ಸೊ ಹಾಗಿದ್ರೆ ಇದು ಸತ್ಯನಾ ಅಂತ ಕೇಳಿದರೆ ಹೌದು ಸತ್ಯ. ಆದರೆ ಹೇಗೆ ನಾವು ಪ್ರಾಕ್ಟೀಸ್ ಮಾಡಬೇಕಿದನ್ನು, ಯಾವ ರೀತಿ ಪ್ರಾಕ್ಟೀಸ್ ಮಾಡಿದರೆ ಇದು ನಮಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಕೂಡ ಇವಾಗ ತಿಳ್ಕೊಳ್ಳೋಣ. ಸೊ ನೋಡಿ, ಈಗ ಈ 6 ಪ್ರಾಕ್ಟೀಸ್ ಪೇಪರ್ಗಳ PDF ಅನ್ನು ನಾನು ಆಲ್ರೆಡಿ ನಿಮಗೆ ಈ ಹಿಂದಿನ ಸೆಷನ್ಗಳಲ್ಲಿ ಕೊಟ್ಟಿದ್ದೆ ಕೂಡ ಲಿಂಕನ್ನು. ಇವತ್ತಿನ ಈ ಒಂದು ಸೆಷನ್ನ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಈ ಒಂದು 6 ಪ್ರಾಕ್ಟೀಸ್ ಪೇಪರ್ಗಳ ಲಿಂಕ್, PDF-ನ ಲಿಂಕ್ ನಿಮಗೆ ಮತ್ತೊಮ್ಮೆ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ಮತ್ತು ನೀವು ಅನ್ಕೋಬಹುದು, ಅಲ್ಲ ಮ್ಯಾಮ್ ಇದೇನೋ ಕೊಟ್ಬಿಟ್ಟಿದ್ದೀರಾ, ಆದರೆ ಇದರಲ್ಲಿರೋ ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ನಮಗೆ ಕಷ್ಟ ಅನಿಸುತ್ತೆ, ನೀವು ಸ್ವಲ್ಪ ಹೆಲ್ಪ್ ಮಾಡಬಾರ್ದಾ ಅಂತ. ಸೊ ಇದರಲ್ಲಿರೋ ಪ್ರಶ್ನೆಗಳನ್ನು ನಾನು ಆಲ್ರೆಡಿ ತಗೊಂಡು ನಿಮ್ಮ 1 ಮಾರ್ಕ್ 2 ಮಾರ್ಕ್ 3 ಮಾರ್ಕ್ ಈಗೇನು ಸೀರೀಸ್ ಬರ್ತಾ ಇದೆ ಅಲ್ಲ, ಆಲ್ರೆಡಿ ಶುರು ಮಾಡಿದ್ದೀವಿ. ಆಲ್ 1 ಮಾರ್ಕ್ ಕ್ವೆಶನ್ಸ್ MCQ ಸಾಲ್ವ್ ಮಾಡಿದ್ದೀವಿ, ಅದನ್ನು ಬಿಡ್ರಿ. ಇನ್ನು 2 ಮಾರ್ಕ್ ಪ್ರಶ್ನೆಗಳೆಲ್ಲ ಏನು ತೊಗೊಂಡಿದ್ದೀವಲ್ಲ, ಆ ಎಲ್ಲ ಪ್ರಶ್ನೆಗಳು ಕೂಡ ಪ್ರಾಕ್ಟೀಸ್ ಪೇಪರ್ ಹಾಗೆ ಮಾಡೆಲ್ ಪೇಪರಿಂದ ತೊಗೊಂಡಿರುವಂಥ ಪ್ರಶ್ನೆಗಳು. 3 ಮಾರ್ಕ್ಸಿಂದು ಏನು ಮಾಡಲಿಕ್ಕೆ ಹೊರಟಿದ್ದೀವಿ ಅದು ಕೂಡ ನಿಮ್ಮ ಪ್ರಾಕ್ಟೀಸ್ ಹಾಗೆ ಮಾಡೆಲ್ ಪೇಪರ್ನ ಪ್ರಶ್ನೆಗಳನ್ನೇ ತೊಗೊಂಡಿದ್ದೀನಿ. ಓಕೆ, ಇನ್ನು 4 ಮಾರ್ಕ್ 5 ಮಾರ್ಕ್ 6 ಮಾರ್ಕನ್ನು ಕೂಡ ಇದೇ ಪ್ರಾಕ್ಟೀಸ್ ಪೇಪರ್ ಹಾಗೆ ಮಾಡೆಲ್ ಪೇಪರ್ಗಳಿಂದ ತೊಗೊಂಡೇ ನಾನು ಸಾಲ್ವ್ ಮಾಡಿಸ್ತಿದ್ದೀನಿ. ಯಾಕೆ ಅಂದರೆ ನಿಮಗೆ ಸೊಲ್ಯೂಷನ್ನು ಸಿಗುತ್ತೆ, ಪ್ರಾಕ್ಟೀಸು ಆಗುತ್ತೆ. ಓಕೆ, ಸೊ ನನ್ನ ಸಜೆಷನ್ ಏನಪ್ಪ ಇವಾಗ ಅಂದರೆ, ಹೇಗೆ ಈ ಪೇಪರ್ಗಳನ್ನು ನಾವು ಸಾಲ್ವ್ ಮಾಡಿದರೆ 50+ ಮಾರ್ಕ್ಸನ್ನು ಸ್ಕೋರ್ ಮಾಡೋದಕ್ಕೆ 50 to 60 ಆರಾಮಾಗಿ ಸ್ಕೋರ್ ಮಾಡಬಹುದು. ಆದರೆ ಹೇಗೆ ಅನ್ನೋದನ್ನು ಇವಾಗ ನಾವು ತಿಳಿತಾ ಹೋಗೋಣ. ಓಕೆ, ಸೊ ಮೊದಲನೇದಾಗಿ ಡೋಂಟ್ ಜಸ್ಟ್ ಸಾಲ್ವ್, ಸಿಮ್ಯುಲೇಟ್ ದ ಎಕ್ಸಾಮ್. ಅಂದರೆ ಏನು ಗೊತ್ತಾ, ಈಗ ಇಷ್ಟು 9 ಪೇಪರ್ಗಳಿದೆ. ಇದರಲ್ಲಿ ಯಾವುದಾದ್ರೂ ಒಂದು ಪೇಪರನ್ನು ತಗೊಳ್ಳಿ, 3 ತಾಸು ಫಿಕ್ಸ್ ಮಾಡ್ಕೊಳ್ಳಿ. ಯು ಅಸ್ಯೂಮ್ ಇಟ್ ಈಸ್ ಅನ್ ಎಕ್ಸಾಮ್ ಅಂತ ಅಂದುಕೊಂಡೆ ಕುತ್ಕೊಳ್ಳಿ, ಬರೀರಿ. ಎಕ್ಸಾಮ್ ಹತ್ತಿರದಲ್ಲಿ ಇದೆ, ಹೌದಾ? ಇವಾಗಲಾದರೂ ನೀವು ಸೀರಿಯಸ್ ಆಗಿ ಇದನ್ನು ತಗೊಂಡು ನಾನು ಹೇಳಿದ ರೀತಿ ಮಾಡಿ ಬರೀರಿ ಕುತ್ಕೊಂಡು. ಆ ಒಂದು ಕಂಪ್ಲೀಟ್ ಕ್ವಶನ್ ಪೇಪರಲ್ಲಿ ಎಷ್ಟು ಕ್ವಶನ್ಗಳನ್ನು ನೀವು ಸಾಲ್ವ್ ಮಾಡಬಹುದು ನೋಡ್ಕೊಳ್ಳಿ. ಓಕೆ, 3 ತಾಸು ಯಾವ ಬುಕ್ಕು, ಯಾವ ಮೊಬೈಲು, ಯಾವ ಲ್ಯಾಪ್ಟಾಪು, ಸಿಸ್ಟಮು ಯಾವುದನ್ನು ಮುಟ್ಬೇಡ್ರಿ. ಎಕ್ಸಾಮ್ ರೀತಿಯೇ ನೀವು 3 ತಾಸು ಸ್ಟಾಪ್ ವಾಚು ಅಥವಾ ಟೈಮರ್ ಇಟ್ಕೊಂಡು ನೀವು ಆ ಒಂದು ಎಕ್ಸಾಮ್ ರೀತಿಯಲ್ಲೇ ಕುತ್ಕೊಂಡು ಬರೀಬೇಕು. ಬರೆದು ನೋಡಿ. ಬರೆದ ಮೇಲೆ ನೆಕ್ಸ್ಟ್ ನೀವೇನು ಮಾಡಬೇಕು ಅಂದರೆ, ಆನ್ಸರ್ ಯಾವುದೆಲ್ಲ ಕರೆಕ್ಟಾಗಿ ಬರೆದಿದ್ರಲ್ಲ, ವೆಲ್ ಡನ್, ಸೂಪರ್. ಆದರೆ ಯಾವುದೆಲ್ಲ ಸರಿಯಾಗಿ ಆನ್ಸರ್ ಬಂದಿಲ್ಲ, ಮಿಸ್ಟೇಕ್ ಎಲ್ಲಾಗಿದೆ ಅದನ್ನು ಅನಲೈಸ್ ಮಾಡಿ. ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂದರೆ ಎಲ್ಲಿ ಎಡವ್ತಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಅದೇ ಏರಿಯಾನ ನಾವು ತಿದ್ಕೋಬಹುದು. ಇಂಪ್ರೂವ್ ಎಲ್ಲಿ ಆಗಬೇಕು ಅಂತ ತಿಳ್ಕೊಂಡ್ರೆ ಅದು ನಮಗೆ ಬೇಕಾಗಿರೋದು. ಎಲ್ಲಿ ಇಂಪ್ರೂವ್ ಆಗಬೇಕು ಅನ್ನೋದನ್ನು ನಾವು ತಿಳ್ಕೋಬೇಕು ಮೇಜರ್ ಆಗಿ. ಸೊ ಅದನ್ನು ಈ ಒಂದು ಪ್ರಾಕ್ಟೀಸ್ ಹಾಗೆ ಮಾಡೆಲ್ ಪೇಪರ್ಗಳನ್ನು ಸಾಲ್ವ್ ಮಾಡೋದ್ರ ಮುಖಾಂತರ ನೀವು ತಿಳ್ಕೊಳ್ತೀರಾ. ಓಕೆ, ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಹೇಳಿದೆ, ಒಂದು ಎಕ್ಸಾಮ್ ರೀತಿಯಲ್ಲೇ ನೀವು ಕುತ್ಕೊಂಡು ಸಾಲ್ವ್ ಮಾಡಿ. ಮೈಂಡ್ ಸೆಟ್ ಅದೇ ರೀತಿ ಇರಲಿ. ಆಲ್ ರೈಟ್, ಸರಿ. ಇನ್ನು ಫೋಕಸ್ ಆನ್ ಹೈ ವೇಟೇಜ್ ಚಾಪ್ಟರ್ಸ್. ಈ ಪೇಪರ್ಗಳಲ್ಲೇ ಇರ್ತಕ್ಕಂಥ ಹೈ ವೇಟೇಜ್ ಅಂದರೆ ಚಾಪ್ಟರಿಂದ ಬಂದಿರುವಂಥ ಕ್ವೆಶನ್ಸ್ಗಳನ್ನು ಫಸ್ಟ್ ಫೋಕಸ್ ಮಾಡಿ. ಅಂದರೆ 6 ಮಾರ್ಕ್ಸು 5 ಮಾರ್ಕ್ಸು 4 ಮಾರ್ಕ್ಸು ಇವುಗಳನ್ನು ಫಸ್ಟು ನೀವು ನೋಡ್ತಾ ಹೋಗಿ. ಆಲ್ ರೈಟ್, ಅರ್ಥ ಆಗ್ತಿದೆ ಅಲ್ಲ? ಅಂದರೆ ಅದರಲ್ಲಿ ಮೋಸ್ಟ್ ಆಫ್ ದ ಕ್ವೆಶನ್ಸ್ ರಿಪೀಟೆಡೇ ಬಂದಿದೆ. ನೋ ನೀಡ್ ಟು ವರಿ, ರಿಪೀಟ್ ಬಂದೇ ಬರುತ್ತೆ. ಓಕೆ, ಸೊ ಹಾಗಿದ್ರೆ ಅದನ್ನು ಈಸಿಯಾಗಿ ಸ್ಕೋರ್ ಮಾಡಬಹುದು ಅಂತ ಆಯ್ತಲ್ಲ. ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ. ಈಗ 6 ಮಾರ್ಕ್ಸ್ ಅಂತ ಬಂದಾಗ
ಇಲ್ಲ LPP ಇಲ್ಲ ಡೆಫಿನೆಟ್ ಇಂಟಿಗ್ರಲ್. ಸೊ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಟ್ಲೀಸ್ಟ್ ಪೂರ್ತಿಯಾಗಿ ತರೋ ಆದರೆ LPP ಅಫ್ಕೋರ್ಸ್ ತುಂಬ ಈಸಿ ಇದೆ. 6 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಇದ್ದ ಹಾಗೆ. ಹೌದಾ? ಕರೆಕ್ಟ್ ಅಲ್ವಾ? ಹೇಳೋದು ಅರ್ಥ ಆಗ್ತಿದೆ ಅಲ್ಲ? ಇನ್ನು ನೀವು 5 ಮಾರ್ಕ್ಸ್ ಕ್ವೆಶನ್ಗಳನ್ನು ನೋಡೋದಾದರೆ ಯಾವೆಲ್ಲ ಚಾಪ್ಟರ್ಸ್ಗಳಿಂದ 5 ಮಾರ್ಕ್ಸ್ ಬರುತ್ತೋ ಆ ಚಾಪ್ಟರ್ಗಳಲ್ಲಿ ಅಫ್ಕೋರ್ಸ್ ನಿಮಗೆ ಆಪ್ಷನ್ ಇರುತ್ತೆ. ಹೌದಾ? ಸೊ ಅದನ್ನು ಕುತ್ಕೊಂಡು ಥರೋ ಆಗಿ ಯಾವ ಚಾಪ್ಟರಿಂದ ನಿಮಗೆ 5 ಮಾರ್ಕ್ಸ್ ಬರುತ್ತೋ ಆ ಚಾಪ್ಟರ್ಗಳಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನು ಕುತ್ಕೊಂಡು ಥರೋ ಮಾಡ್ಕೊಳ್ಳಿ. ಕುತ್ಕೊಂಡು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಡೆಫಿನೆಟ್ಲಿ ಇಟ್ ಈಸ್ ಪಾಸಿಬಲ್. ಕಷ್ಟ ಏನೂ ಇಲ್ಲ. ಓಕೆ, ಐ ಬಿಲೀವ್ ಯು ಆರ್ ಗೆಟ್ಟಿಂಗ್ ದಿಸ್. ಸೊ ಇದರಲ್ಲಿ ಹೈ ವೇಟೇಜ್ ಇರ್ತಕ್ಕಂಥ ಚಾಪ್ಟರ್ಸ್ಗಳನ್ನು ತಗೊಂಡು ಆ ಒಂದು ಚಾಪ್ಟರ್ಸಲ್ಲಿ ಇರ್ತಕ್ಕಂಥ ಹೈ ವೇಟೇಜ್ ಮಾರ್ಕ್ಸ್ನ ಪ್ರಶ್ನೆಗಳನ್ನು ನೀವು ಫಸ್ಟು ಥರೋ ಆಗಿ. ಆಲ್ ರೈಟ್? ಎಸ್. ಸೊ ಥರೋ ಯಾವ ರೀತಿ ಆಗಬೇಕು ಅಂದರೆ ಫಸ್ಟು ಕ್ವಶನ್ ಪೇಪರನ್ನು ತಗೊಳ್ತೀರಾ, ಸಾಲ್ವ್ ಮಾಡ್ತೀರಾ. ಯಾವುದನ್ನು ಸಾಲ್ವ್ ಮಾಡ್ಲಿಕ್ಕೆ ಆಗ್ತಿಲ್ವೋ ಅದನ್ನು ಇಂಪ್ರೂವ್ ಮಾಡ್ಕೊಳ್ತೀರಾ. ಅರ್ಥ ಆಗ್ತಿದೆನಾ ಹೇಳ್ತಿರೋದು? ಮೆಥಡಾಲಜಿ ಗೊತ್ತಾಯ್ತಾ? ಎಸ್. ಆಲ್ ರೈಟ್. ಸೊ ಲರ್ನ್ ಸ್ಟೆಪ್ ವೈಸ್ ಪ್ರೆಸೆಂಟೇಷನ್. ಸೊ ನೀವು ಪೇಪರನ್ನು ಪ್ರೆಸೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಮಕ್ಕಳೇ. ಯಾಕೆಂದರೆ ಇಲ್ಲಿ ಎಕ್ಸಾಮಲ್ಲಿ ನಾವು ಏನೇ ನಮ್ಮ ನಾಲೆಡ್ಜನ್ನು ಅವರಿಗೆ ವ್ಯಕ್ತಪಡಿಸ್ಬೇಕಂದ್ರೂ ಅದು ಬರಹದ ಮುಖಾಂತರ. ಹೌದಾ? ಸೊ ಪೇಪರಲ್ಲಿ ಏನು ಬರಿತೀವೋ ಅದೇ ನಮ್ಮ ನಾಲೆಡ್ಜನ್ನು ತೋರಿಸೋವಂಥದ್ದು. ಸೊ ಹಾಗಿದ್ರೆ ಪ್ರೆಸೆಂಟೇಷನ್ ನೀಟಾಗಿರಬೇಕು, ಅವರಿಗೆ ಅರ್ಥ ಆಗೋ ಹಾಗಿರಬೇಕು. ಅವ್ರು ಏನು ಅರ್ಥ ಮಾಡ್ಕೋಬೇಕು ಅಂದರೆ ಈ ಹುಡುಗ ಅಥವಾ ಈ ಹುಡುಗಿಗೆ ಎಲ್ಲ ಗೊತ್ತಿದೆ, ಸೊ ಕರೆಕ್ಟಾಗಿ ಆನ್ಸರ್ ಬರೆದಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಬರೀಬೇಕು. ಆಲ್ ರೈಟ್. ಸೊ ಇದಕ್ಕೆ ಏನು ಮುಖ್ಯ ಅಂದರೆ ಪ್ರಾಕ್ಟೀಸ್ ಮುಖ್ಯ. ಪ್ರಾಕ್ಟೀಸಿಂದ ಒಂದು ಪ್ರಾಪರ್ ಪ್ರೆಸೆಂಟೇಷನ್ ನಿಮಗೆ ಬರೋದಕ್ಕೆ ಸಾಧ್ಯ. ಆಲ್ ರೈಟ್. ಸೊ ಎಲ್ಲದಕ್ಕೂ ತುಂಬ ತಾಳ್ಮೆ ಬೇಕು, ಕುತ್ಕೊಂಡು ಪ್ರಾಕ್ಟೀಸ್ ಮಾಡಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಸ್ವಲ್ಪ ಕಷ್ಟ ಅನಿಸುತ್ತೆ, ಪರವಾಗಿಲ್ಲ. ನೀವು ಈ ಒಂದು ಟೈಮನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಓಕೆ. ಸೊ ಏನನ್ನಾದರೂ ಸಾಧಿಸ್ಬೇಕಂದ್ರೆ ಕಷ್ಟ ಬಂದೇ ಬರುತ್ತೆ. ಕಷ್ಟ ಅನಿಸದೆ ಯಾವುದೂ ಈಸಿಯಾಗಿ ಬರೋದಿಲ್ಲ. ಸೊ ಇದನ್ನೆಲ್ಲ ಮೆಟ್ಟಿ ನಿಂತೆ ನೀವು ಮುಂದೆ ಹೋಗಬೇಕು. ಸೊ ಹಾಗಾಗಿ ಯು ಕ್ಯಾನ್ ಡೂ ಇಟ್, ಪ್ರಾಕ್ಟೀಸ್ ಇಟ್. ಓಕೆ. ಸೊ ಇಷ್ಟು ಹೇಳ್ತಾ ಮಕ್ಕಳೇ, ಐ ಬಿಲೀವ್ ಡೆಫಿನೆಟ್ಲಿ ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಆ್ಯಂಡ್ ನಾನು ಆವಾಗಲೇ ಹೇಳಿದ ಹಾಗೆ ಮಾಡೆಲ್ ಪೇಪರ್ನ ಒಂದು PDF ಲಿಂಕ್ ನಿಮಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ. ಡೂ ಡೌನ್ಲೋಡ್ ಇಟ್, ಹಾಗೆ ಪ್ರಾಕ್ಟೀಸ್ ಮಾಡಿ. ಆಲ್ ರೈಟ್. ಸರಿ, ಇಷ್ಟು ಹೇಳ್ತಾ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.